ಏನ್ ನಡೀತಾ ಇದೆ ಅಣ್ಣ? ಏನೂ ಇಲ್ಲ ಅಣ್ಣ, ಈಗ 10 ದಿನದ ಮುಂಚೆನೆ ಬಿತ್ತನೆ ಕೆಲಸ ಮುಗಿಸಿದೆ, ಮತ್ತೀಗ ಆರಾಮಾಗಿ ಕೂತಿದ್ದೀನಿ. ನೀನು ಕಳೆನಾಶಕದ ಸಿಂಪರಣೆ ಮಾಡಿದ್ಯಾ? ಅಷ್ಟು ಗಡಿಬಿಡಿ ಏನಿದೆ ಅಣ್ಣ, ನಿನಗಂತೂ ಗೊತ್ತೇ ಇದೆ, ಮೆಕ್ಕೆಜೋಳದ ಬೆಳೆ ಪ್ರಾರಂಭದ ಅವಸ್ಥೆಯಲ್ಲಿ ತಡವಾಗಿ ಬೆಳೆಯುತ್ತೆ. ಮೊದಲ ಬೆಳೆ ಬೆಳೆಯಲಿ ಬಿಡು, ಆಮೇಲೆ ಕಳೆನಾಶಕದ ಸಿಂಪರಣೆ ಮಾಡ್ತೀನಿ ನಾನು. ನಿನಗೆ ಗೊತ್ತಿಲ್ವೇನು, ಬೆಳೆಗಳ ಪ್ರಾರಂಭಿಕ ಅವಸ್ಥೆಯ ಸಮಯದಲ್ಲಿ ಪೌಷ್ಟಿಕಾಂಶಗಳು, ನೀರು, ಸೂರ್ಯಪ್ರಕಾಶ ಮತ್ತು ಜಾಗ ಇತ್ಯಾದಿಗಾಗಿ ಕಳೆಗಳೊಂದಿಗೆ ಕಠಿಣವಾಗಿ ಸ್ಪರ್ಧಿಸಬೇಕಾಗುತ್ತೆ. ಈ ಕಳೆಗಳು ದೊಡ್ಡ ಪ್ರಮಾಣದಲ್ಲಿ ಮಣ್ಣಿನಿಂದ ಅಮೂಲ್ಯ ಪೌಷ್ಟಿಕಾಂಶ ಮತ್ತು ವಾತಾವರಣದಿಂದ ತೇವವನ್ನು ಕಸಿದುಕೊಳ್ಳುತ್ತವೆ ಮತ್ತು ಬೆಳೆಗೆ ಸಿಗಲು ಬಿಡೋದಿಲ್ಲ. ಇಷ್ಟೇ ಅಲ್ಲ, ಮೆಕ್ಕೆಜೋಳದ ಬೆಳೆ ಪ್ರಾರಂಭಿಕ ಹಂತದಲ್ಲಿ ನಿಧಾನವಾಗಿ ಬೆಳೆಯುತ್ತದೆ. ಹೀಗಾಗಿಯೇ ಈ ಕಳೆಗಳು ಫಸಲು ಬೆಳೆಯುವ ಮುಂಚೆಯೇ ಹುಟ್ಟಿಕೊಳ್ಳುತ್ತವೆ. ಹೀಗಾಗಿ ಮೆಕ್ಕೆಜೋಳದ ಬೆಳೆಯವರೆಗೆ ಸೂರ್ಯನ ಕಿರಣ ತಲುಪುವುದೇ ಇಲ್ಲ. ಹಾಗಾಗಿಯೇ ಫಸಲು ದ್ಯುತಿ ಸಂಶ್ಲೇಷಣೆಯನ್ನು ಸೂಕ್ತ ಪ್ರಮಾಣದಲ್ಲಿ ಮಾಡಲಾಗದು. ಮೆಕ್ಕೆಜೋಳದ ಕಾಳುಗಳು ಸರಿಯಾಗಿ ವಿಕಸಿತಗೊಳ್ಳೋದಿಲ್ಲ ಮತ್ತು ಅದರ ನೇರವಾದ ಪ್ರಭಾವ ಬೆಳೆಯ ಇಳುವರಿಯ ಮೇಲೆ ಆಗುತ್ತೆ. ಹೀಗಾಗಿ ಮೆಕ್ಕೆಜೋಳದ ಬೆಳೆಯಲ್ಲಿ ದುಷ್ಟ ಕಳೆಗಳ ನಿಯಂತ್ರಣ ಪ್ರಾರಂಭಿಕ ಹಂತದಲ್ಲೇ ಮಾಡುವುದು ಅವಶ್ಯಕ. ಹೀಗಾಗಿ ಕಳೆಗಳ ನಿಯಂತ್ರಣಕ್ಕಾಗಿ ನಾನು ಸದಾ ಬಳಸೋದು ಬಾಯರ್ನ ಲಾಡಿಸ್. ಮತ್ತೆ ಒಂದ್ ವಿಷಯ ಹೇಳು, ಒಂದು ವೇಳೆ ಈ ಕಳೆಗಳ ನಿಯಂತ್ರಣವನ್ನ ಪ್ರಾರಂಭದ ಸಮಯದಲ್ಲೇ ಮಾಡದೇ ಇದ್ರೆ ಏನಾಗುತ್ತೆ? ಮೆಕ್ಕೆಜೋಳದ ಬೆಳೆಯು ಪ್ರಾರಂಭದ 3 ರಿಂದ 4 ವಾರ ಕಳೆಗಳ ದಾಳಿಗೆ ಈಡಾಗುವ ಆಸ್ಪದ ಇರುತ್ತೆ. ಆ ಹೊತ್ತಲ್ಲಿ ಮೆಕ್ಕೆಜೋಳದ ಬೆಳೆಯ ವೃದ್ಧಿಯು ಕಡಿಮೆ ಆಗುತ್ತೆ. 40 ರಿಂದ 50 ದಿನಗಳವರೆಗೆ ಬೆಳೆಗಳಿಗೆ ಕಳೆಗಳ ಜೊತೆ ಹೋರಾಟ ಮಾಡಬೇಕಾಗುತ್ತದೆ. ಈ ಕಾರಣದಿಂದಾಗಿ ಈ ವೇಳೆ ಕಳೆಗಳನ್ನು ನಿಯಂತ್ರಿಸಲು ಕಠಿಣವಾಗುತ್ತದೆ. ಮತ್ತು ಈ ಸ್ಥಿತಿಯಲ್ಲಿ ಒಂದು ವೇಳೆ ಕಳೆಗಳ ನಿರ್ವಹಣೆ ಮಾಡದೇ ಇದ್ದಲ್ಲಿ ಬೆಳೆಯ ಇಳುವರಿಯಲ್ಲಿ 25 ರಿಂದ 60% ಹಾನಿಯಾಗಲೂಬಹುದು. ಜಗತ್ತಿನಾದ್ಯಂತ ಕ್ರಿಮಿಕೀಟ ಮತ್ತು ರೋಗಗಳಿಗಿಂತ ಹೆಚ್ಚು ಕಳೆಗಳಿಂದಾಗಿ ಹಾನಿ ಉಂಟಾಗುತ್ತೆ. ಹೌದಾ? ಸರಿ, ಒಂದ್ ವಿಷಯ ಹೇಳು, ಈ ಕಳೆಗಳ ನಿರ್ವಹಣೆ ಮಾಡಲು ಎಲ್ಲಕ್ಕೂ ಒಳ್ಳೆ ಉಪಾಯ ಯಾವುದು? ಮೆಕ್ಕೆಜೋಳದ ಬೆಳೆಯನ್ನು ಕಳೆಗಳಿಂದ ಮುಕ್ತಗೊಳಿಸಲು ಬಾಯರ್ ರವರ ಕಳೆನಾಶಕ ಲಾಡಿಸ್ ಸರ್ವೋತ್ತಮ ಉಪಾಯವಾಗಿದೆ. ಇದು ಮೆಕ್ಕೆಜೋಳದ ಬೆಳೆಯಲ್ಲಿ ಬೆಳೆದ ಹುಲ್ಲು ಮತ್ತು ಅಗಲ ಎಲೆಯ ಕಳೆಗಳನ್ನು ನಾಶ ಮಾಡಿಬಿಡುತ್ತೆ. ಬಾಯರ್ನ ಸೇಫ್ನರ್ ಟೆಕ್ನಾಲಜಿಯಿಂದಾಗಿ ಇದು ಮೆಕ್ಕೆಜೋಳದ ಬೆಳೆಗೆ ಸುರಕ್ಷಿತವೂ ಆಗಿದೆ. ಇದರ ಬಳಕೆ 115 ಮಿಲಿಲೀಟರ್ ಪ್ರತಿ ಎಕರೆ 12 ರಿಂದ 15 ದಿನದ ಬೆಳೆಯ ಹಂತದಲ್ಲಿ ಕಳೆಗಳು 2 ರಿಂದ 4 ಎಲೆಗಳ ಸ್ಥಿತಿಯಲ್ಲಿದ್ದಾಗ ಮಾಡಬೇಕು.